ಎಲ್ಲರಿಗೂ ನಮಸ್ಕಾರ ಹಾಕೊಂಡ್ರು. ನಾವಿವತ್ತು ಡ್ಯೂಟಿಗೆ ಹೋಗಿಲ್ಲ. ಅಲ್ಲಿ ಧನಂಜಯ ಅಣ್ಣ ಅವ್ರ ಬರ್ತಡೇ ಐತೆ, ಮದುವೆ ಅಂತ ಗೊತ್ತೈತೆ ನೋಡ್ರಿ. ಬರ್ತಡೇ ಐತೆ, ನಮ್ಮವರೆಲ್ಲ ಆಲ್ರೆಡಿ ಅಲ್ಲಿ ಇದಾರೆ. ನಾನು ಯಾವಾಗ್ಲೂ ಲೇಟು ಗುರು. ಅದಕ್ಕೆ ಗಾಡಿನ ಟ್ರಾಫಿಕ್ ಅಲ್ಲಿ ಜಲ್ದಿ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಗಾಡಿನ ಪಾರ್ಕಿಂಗ್ ಮಾಡ್ಬಿಟ್ಟು ಮೆಟ್ರೋದಲ್ಲಿ ಹೋಯ್ತಾ ಇದ್ದೀನಿ. ಬನ್ನಿ ಹೋಗೋಣ. ಡಾಲಿ ಧನಂಜಯ ಅಣ್ಣ ಅವರು ಹುಟ್ಟು ಹಬ್ಬಕ್ಕೆ ನೋಡಿದ್ರೆ ನಿಂತ್ಕೊಂಡ್ಬಿಟ್ಟೈತೆ ಗುರು. ನಿಮ್ದಾಗ ಅಲ್ಲೇ ಬರ್ಬೋದಾಗಿತ್ತು. ಭೂಮಿ ಒಳಗಡೆ ಹೋಗ್ತಾ ಐತೆ ಗುರು. ಇಲ್ಲಿ ಕೆಳಗಡೆ ನೋಡಿ 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 ಕಾಣಿಸ್ತೈತಾ? ಅಷ್ಟೇ ಅಂಡರ್ ಗ್ರೌಂಡ್. ಮೆಟ್ರೋದಲ್ಲಿ ನೋಡ್ಬಿಟ್ಟು ಐತೆ ಏನಂತ ಚಿಕ್ಕಪೇಟೆ ಅಂತ ಇರೋದು ಬಾಯ್ಸು. ನಿನ್ನ ಹೆಸರೇನು ಪೂಜೆ? ಸಂತೋಷ್. ನಿನ್ನ ಹೆಸರು? ಥ್ಯಾಂಕ್ ಯು. ಸರಿ, ನೀವು ಚಿಕ್ಕಪೇಟೆ ಹೋಗ್ತೀರಾ? ನಾನು ಜಯನಗರ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬೆಂಗಳೂರಲ್ಲಿ ಎಲ್ಲಿಗಾದ್ರೂ ಅರ್ಜೆಂಟ್ಗೆ ಎಲ್ಲಾನ ಹೋಗ್ಬೇಕು, ಎಲ್ಲಿಗಾನ ಸುತ್ತಾಡಬೇಕು ಅಂದರೆ ಮೆಟ್ರೋ ಬೆಸ್ಟ್ ಆಪ್ಷನ್ ಗುರು. 15 ನಿಮಿಷ 20 ನಿಮಿಷದಲ್ಲೆಲ್ಲ ನಾವು ಎಲ್ಲಿಗೆ ಹೋಗ್ತೀರಿ ಅಲ್ಗ ಬಂದ್ಬಿಟ್ಟು ತಗ್ಲಾಕೊಂಡ್ಬಿಡ್ಬೋದು. ಎಲ್ಲಪ್ಪ ಇವಣ್ಣ ಇನ್ನೂ ಬಂದಿಲ್ಲ. ಹೊಸ್ದಾಗಿ ಬರೋರಿಗೆಲ್ಲ ದಿಬ್ರಮೆ ಆಗೋಗ್ಬಿಡ್ತಾರೆ. ಇರಿ ಹೇಳ್ತೀನಿ, ಬನ್ನಿ ಬರ್ತಡೆಗೆ ಹೋಗೋಣ. ಅಣ್ಣ ಬಂದ್ಬಿಟ್ರು. ಇವಾಗ ನಾವು ನೆಮ್ಮದಿಯಾಗಿ ಹೋಗ್ಬಿಟ್ಟು ಸೇಗೋರೋ ಜಾಗಕ್ಕೆ ಸೇರ್ಕೊಂಡ್ಬಿಡ್ತೀವಿ. ಬರ್ತಡೆ ಹೆಂಗ್ ನಡೀತಾ ಇದೆ ಧನಂಜಯ ಅಣ್ಣ ಅವ್ರದ್ದು ನೋಡ್ಕೊಂಬರೋಣ. ಮೆಟ್ರೋದಲ್ಲಿ ಅಣ್ಣ ಹೊಸಬ್ರೆಲ್ಲ ಬಂದ್ಬಿಟ್ರೆ ನಿಜವಾಗ್ಲೂ ದಿಬ್ರಮೆ ಆಗೋಗ್ಬಿಡ್ತಾರೆ. ಈ ಮೆಟ್ರೋ ಅದು ಕಲರ್ ಮೆಟ್ರೋ ಚೇಂಜ್ ಮಾಡ್ಬೇಕಲ್ಲ. ಎಲ್ಲನಾಗ್ಲಿ ಮೆಜೆಸ್ಟಿಕ್ ಇಳಿದ್ರೆ ಮೆಟ್ರೋ ಚೇಂಜ್ ಮಾಡ್ಬೇಕು. ಮೆಜೆಸ್ಟಿಕ್ ಅಲ್ಲೊಂದು, ಆಮೇಲೆ ಅಲ್ಲಿ RV ಅದು ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಕಡೆ ಎಲ್ಲ ಅಲ್ಲಿ ಚೇಂಜ್ ಮಾಡ್ಬೇಕು. ಈ ಕಡೆ ಗ್ರೀನ್ ಲೈನು ಇವಕ್ಕೆಲ್ಲ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಚೇಂಜ್ ಮಾಡ್ಕೋಬೇಕು. ಗೊತ್ತೇ ಆಗಲ್ಲ. ಜನಗಳೆಲ್ಲ ಅಲ್ಲಲ್ಲೇ ಇರೋರ್ನೆಲ್ಲ ಕೇಳ್ತಾ ಇರ್ತಾರೆ. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತೈತೆ. ನಾಷ್ಟ ಮಾಡೋಣ ಅಂದ್ರೂ ಒಂದೇ ಒಂದು ಫುಟ್ಪಾತ್ ಅಲ್ಲಿ ಯಾವ್ದು ಇಲ್ಲ ಹೋಟೆಲ್ಗಳು. ಅದು ಜಯನಗರದಲ್ಲಂತೂ ಬಹುಮುಖ್ಯವಾಗಿ ತೆಗಿಸ್ಬಿಡ್ತಾರೆ ಅಲ್ವಣ. ಎಲ್ಲ ಭಯಂಕರ ರೂಲ್ಸು. ಯಾರಣ ಇದು ಅಲ್ಟ್ರಾ ಲೆಜೆಂಡು ಈ ತರ ಪಾರ್ಕಿಂಗ್ ಮಾಡ್ಬಿಟ್ಟಿರೋದು ಆಟೋನ ಅಲ್ಲ ಅನ್ಕಂತೀರಾ? ಇಲ್ಲಿ ನೋಡ್ರಿ, ಇಲ್ಲಿ ಸ್ಟೇಷನ್ ಇರೋದು ಲಾಕ್ ಮಾಡ್ಕೊಂಡ್ ಬಂದ್ಬಿಟ್ಟು ಕ್ಲೀನ್ ಆಗಿ ಲಾಕ್ ಮಾಡ್ಬಿಟ್ಟಿರೋದು. ಅದ್ ನೋಡಿದ್ರೆ ಸುತ್ತಮುತ್ತ ಎಲ್ಲ ಬಗ್ದಾಕ್ಬಿಟ್ಟವ್ರೆ. ಆ ತರ ಕಾಣಿಸ್ತಾ ಐತೆ. ನೋಡ್ರಪ್ಪ ಧನಂಜಯ ಅಣ್ಣ ಅದು ಒಬ್ಬ ಈ ತರ ಮಾಡ್ತಾವ್ರೆ. ಆಟೋದವ್ರಿಗೆ ಆಮೇಲೆ ಧನಂಜಯ ಅಣ್ಣ ಅವ್ರಿಗೆ ಏನೋ ಒಂಥರ, ಯಾಕಂದ್ರೆ ಯಾವ್ದೇ ಒಂದು ಸಲಗ ಟೂವಲ್ ಆಗಿರ್ಬೋದು, ಸುಮಾರು ಫಿಲಮ್ಗಳಲ್ಲಿ ಆಟೋ ಡ್ರೈವರ್ಗಳನ್ನ ಬಹಳ ಹಚ್ಕೊಂಡು ಮಾತಾಡ್ತಾರೆ. ಒಂದ್ ಸೈಡ್ ಆಟೋ ಡ್ರೈವರ್ ಫೇವರ್ ಆಗೇ ಇರೋದು ಧನಂಜಯ ಅಣ್ಣ. ಅಷ್ಟೊಂದು ಇಷ್ಟ ನಮ್ಮ ಆಟೋದವ್ರಿಗೆ ಧನಂಜಯ ಅಣ್ಣ. ಬನ್ನಿ ಹೋಗೋಣ, ಇವೆಂಟ್ಗೆ ಅಟ್ಯಾಚ್ಮೆಂಟ್ ಆಗೋಣ. ಇವನು ನಮ್ಮ ಮ್ಯಾಕ್ಸ್ ಪುನೀತ್ ಮ್ಯಾಕ್ಸ್ ಅಂತ ಒಂದು ಅಕೌಂಟ್ ಮೇಂಟೈನ್ ಮಾಡ್ತಾ ಇದ್ದಾನೆ. ಪೇಜ್ ಇದೆ ಒಂದು. ಎಷ್ಟು 50,000 ಏನೋ ಫಾಲೋವರ್ ಅವರಪ್ಪ. ಸುಮ್ಮನೆ ಎಲ್ಲ ಆಟೋ ಡ್ರೈವರ್ ಕಮ್ ಇನ್ಫ್ಲುಯೆನ್ಸರ್. ಹೆಂಗವ ಗಾಡಿಗಳು. ಇವಾಗ ಫಸ್ಟ್ ಹೊಟ್ಟೆಗೆ ಏನೋ ಹಾಕೋ ಬಂದ್ಬಿಡೋಣ ಬಾ ಹೋಗ್ಬಿಟ್ಟು. ಇವ್ರು ಇದೆಲ್ಲ ಏನು ಬೇರೆ ತರನೇ ವ್ಯವಸ್ಥೆ ಐತಲ್ಲ. ಇಲ್ಲಿ ಇಷ್ಟೊಂದು ನ್ಯೂಸ್ ಚಾನಲ್ ಅವೆ, ಯಾವ್ದ್ರಲ್ಲೂ ವರದಿ ಆಗ್ತಾ ಇದೆಯಾ? ಮೋಸ್ಟ್ಲಿ ಪ್ರೋಗ್ರಾಮ್ ಮಾಡ್ತಾರೆ. ಹೌದು, ಹೋಟ್ಲ್ ಹುಡ್ಕೊಂಡು ನಾನು ನಮ್ಮ ಪುನೀತು ನನ್ನ ಸಮ್ ಫ್ರೆಂಡ್ಸು ಎಲ್ಲಾರು ಹಂಗಿಂಗಿಲ್ಲ ಅಂದ್ರೂ 1.5-2 ಕಿಲೋಮೀಟರ್ ಸುತ್ತಾಡ್ಬಿಟ್ಟಿದ್ವಿ. ಹೌದಲ್ಲನಪ್ಪ? 1.5-2 ಕಿಲೋಮೀಟರ್ ಅಪ್ಪ. ದಯವಿಟ್ಟು ಊರ್ಗ್ ಒಬ್ರನ ಅದ್ ಹೆಂಗನ ಮಾಡ್ಬಿಟ್ಟು ಪರ್ಮಿಷನ್ ತಗೊಂಡ್ ಹಾಕಡ್ರ ಮರ. ಹೊಟ್ಟೆ ಹಸ್ಕೊಂಡ್ ಸಾಯ್ತಾ ಇರ್ತೀವಿ ಹಿಂಗೆ. ನನ್ನಂತವ್ರು ಅದೆಷ್ಟ್ ಜನ ಹೋಟ್ಲ್ ಹುಡುಕ್ತಾವ್ರು. ಅದು ಜಯನಗರದಲ್ಲಂತೂ ಒಂದೂ ಇಲ್ಲ ಗುರು. ಇದ್ ನೋಡ್ರಿ, ಲಾಸ್ಟ್ ಟೈಮು ಚಾಲಕರ ಉತ್ಸವ ಮಾಡಿದ್ವಲ್ಲ, ಇಲ್ಲೇ ಶಾಲಿನಿ ಗ್ರೌಂಡ್. ಇದು ಅದು MVC ಗ್ರೌಂಡ್. ಅದು ಇದು ಶಾಲಿನಿ ಗ್ರೌಂಡ್. ಇಲ್ಲೇ ಮಾಡ್ತಾ ಇರ್ತಾರ ನಮ್ಮ ಫಂಕ್ಷನ್ ಯಾವಾಗಿದ್ರು. ಬರಪ್ಪ, ಯಾವ್ದೋ ಒಂದು ಹೋಟ್ಲ್ ಐತೆ, ಇಲ್ಲಿ ತಿನ್ಬಿಡೋಣ. ಅಪ್ಪು ಸರ್ ಫೋಟೋ ಬೇರೆ ಐತೆ. ಆಮ್ಲೆಟ್ ವಾಸನೆ ಬೇರೆ ಗಮ್ಮಂತ ಐತೆ. ವರಮಹಾಲಕ್ಷ್ಮಿ ಹಬ್ಬ ಮುಗೀತಲ್ಲ, ಇನ್ನೇನಿದ್ರು ಹೊಡಿತಾ ಇರೋದೆ. ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹೇಗ್ ನಡೀತಾ ಐತೆ ಹುಟ್ಟು ಹಬ್ಬ? ಮತ್ತೆ ಸೂಪರ್. ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದೋಯ್ತು. ಇರೋ ನಮ್ ಚಂದ್ರಣ್ಣ ಏನ್ ಸಮಾಚಾರ ಅಣ್ಣ? ಹೌದ್ರಾ? ಓಕೆ, ಸೂಪರ್ ಆಗಿ ನಡೀತು ಎಲ್ಲ. ನೋಡ್ರಪ್ಪ, ಹುಟ್ಟುಹಬ್ಬ ಈ ತರ ನಡೀತಾ ಇದೆ. ಎಲ್ಲ ನಮ್ಮ ಆಟೋ ಚಾಲಕರು ಎಲ್ಲಾರು ಇದ್ದಾರೆ. ಹೀಗಿದೆ ಕ್ರೌಡ್, ಚೆನ್ನಾಗಿ ನಡೀತಾ ಇದೆ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಬರಲ್ಲ, ಸ್ವಲ್ಪ ನಾಷ್ಟ ಮಾಡ್ಕೊಂಡ್ ಬರ್ತೀನಿ.
ನೋಡಿ ಅಣ್ಣ ಎಷ್ಟು ಹಚ್ಕೊಂಡ್ಬಿಟ್ಟಿರೋದು ಅಂದ್ರೆ ಧನಂಜಯ ಅಣ್ಣನ ನಮ್ಮ ಆಟೋ ಚಾಲಕರು ಎಲ್ಲ ಬೀದರಲ್ಲಿ ಆಟೋ ಓಡಿಸ್ತಾರಂತೆ. ಹುಟ್ಟುಹಬ್ಬಕ್ಕೆ ಬೀದರಿಂದ ಬಂದಿದ್ದಾರಂತೆ. ಬ್ರದರ್ ನಿಮ್ಮ ಹೆಸರು? ಆಶೀಶ್. ನಿಮ್ಮ ಹೆಸರು ಅಣ್ಣ? ಉತ್ತಮ್. ನಿಮ್ಮ ಹೆಸರು? ವಿಜಯಕುಮಾರ್. ತುಂಬಾ ಅಣ್ಣ ಈ ವಿಡಿಯೋ ಏನಾದ್ರು ಧನಂಜಯ ಅಣ್ಣ ನೋಡಿದ್ರೆ ನಿಜಾಗ್ಲೂ ಖುಷಿ ಆಗ್ತಾರೆ. ಅಲ್ಲಿಂದ ಬಂದ್ರ? ಬೀದರಿಂದ ಬಂದಿದ್ರ? ಬರ್ತ್ಡೇಗೋಸ್ಕರನೇ ಬಂದಿರೋದು ಧನಂಜಯ ಅಣ್ಣ. ನೋಡಿದ್ರಾ? ಫೋಟೋ ತಕೊಂಡ್ರಾ? ಓಕೆ. ಇನ್ನೊಂದ್ಸರಿ ಧನಂಜಯ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ಧನಂಜಯ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು ನಮ್ ಬೀದರ್ ಕಡೆಯಿಂದ. ಓಕೆ, ನಮ್ಗೂ ಹುಟ್ಟುಹಬ್ಬದ ನಮ್ಮ ಕಡೆಯಿಂದನೂ ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ನಮ್ಮ ಚೇತನ್ ಅಣ್ಣ ಅವರು ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ಇವರು. ಅದೇ ಇಂಥ ಪ್ರೋಗ್ರಾಮ್ಗಳೆಲ್ಲ ಮಾಡ್ತಾ ಇರ್ತೀವಿ ಅವಾಗ. ಇನ್ನು ಚಾಲಕರ ಉತ್ಸವ ನೋಡ್ಬೇಕು. ನಲ್ಲು ಅಣ್ಣ ಅವ್ರು ಮಾಡಿರೋದು. ಅದಕ್ಕೆ ನಮ್ಮ ಚೇತನ್ ಅಣ್ಣ ಅವ್ರು ಕೂಡ ಹಣ ಸಹಭಾಗಿತ್ವದಲ್ಲೇ ಅಲ್ವಾ? 100 ಜೊತೆಲಿ ಎಲ್ಲಾರು. ಅದು ಧನಂಜಯ ಅಣ್ಣ ಅಂದ್ರೆ ನಮ್ಗೆ ಆಟೋ ಚಾಲಕರಿಗೆ ಆಪ್ತ ಮಿತ್ರರಿದ್ದಂಗೆ. ಹೌದೌದು. ಒಟ್ನಲ್ಲಿ ಹೆಂಗೆ ಹೋಗ್ಲಿ ಒಂಥರ ರಿಲೇಷನ್ಶಿಪ್ ಬೇಕು ನಮ್ಗೆ. ಕನ್ನಡದ ನಟರು, ಕನ್ನಡಿಗರು. ನಮ್ಮ ಸ್ಪೆಷಲಿ ನಾವು ಆಟೋ ಚಾಲಕರು ಅಂದ್ರೆ ಸ್ಪೆಷಲಿ ಅನ್ನೋದು ಇಂಗ್ಲೀಷ್ ಗೊತ್ತೈತೆ ಅಂತ ಕಮೆಂಟ್ ಹಾಕ್ತಾರೆ ನೋಡಿ. ಇವಾಗ ನಾವು ಆಟೋ ಚಾಲಕರು ಅಂದ್ರೆ ನೋಡ್ರಿ ಎಲ್ಲಾರು ಇದೆಲ್ಲಾರ್ಗು ಚೇತನ ಅಣ್ಣ ಆಫೀಸಲ್ಲಿ 100 200 ಮಾಡ್ಕೊಂಡಿರ್ತಾರೆ. ಯಾರ್ಯಾರು ಹೋಯ್ತಾರೋ ಎಲ್ಲಾರ್ಗು ಹಾಕೊಂಬ್ರಪ್ಪ. ಹೌದು, ಎಲ್ಲಾರು ಕೇಳ್ರಿ. ಇನ್ಮೇಲೆ ಸಂಘಟನೆಯಲ್ಲಿ ಯಾರ್ಯಾರು ಇದೀರ ಎಲ್ಲಾರು ಕೇಳ್ರಿ. ಆಮೇಲೆ ತರ್ಸಬೇಕಾಯ್ತದೆ. ಇನ್ನು ನನ್ಗಂತೂ ಬೇಕಂದಿದ್ದೆ 4 5 ಕೊಟ್ಬಿಡ್ತಾರೆ. ನಾನು ಇನ್ನು ಮೆಟ್ರೋ ಹತ್ಕೊಂಡು ಇಂದಿರಾನಗರ್ ಕೊಂಡೋಯ್ತೀನಿ ಅಣ್ಣ. ಯಾದಗಿರಿಗೆ ಬೇರೆ ಹೋಗ್ಬೇಕು ಅಣ್ಣ. ಇಲ್ಲೇ ಹೆಂಗ್ ಮಾಡ್ತಾವ್ರೆ ಅಂದ್ರೆ ಇನ್ನು ಊರಲ್ಲೇ ಅಣ್ಣ ಗತಿ ನಂದು. ಅಣ್ಣ ಥ್ಯಾಂಕ್ಸ್ ಕಾಪಾಡಿದ್ದಕ್ಕೆ. ನಮ್ಮ ಅಧ್ಯಕ್ಷರು ಬರೀ ಅಂತ ವಿಚಾರದಲ್ಲ, ಇಂಥ ವಿಚಾರದಲ್ಲೂ ಕಾಪಾಡ್ಬಿಡ್ತಾರೆ ನಮ್ಗೆ. ಇದು ಡಾಲಿ ಉತ್ಸವ ಮುಗೀತು. ನೆಕ್ಸ್ಟ್ ಚಾಲಕರ ಉತ್ಸವ ಒಂದಿದೆ, ಅದು ನೋಡ್ಬೇಕು ನೀವು. ಸೈಕ ಆಗ್ಬಿಡ್ತೀರಾ, ತೋರಿಸ್ತೀನಿ ಅದನ್ನು. ಓಕೆ ಅಣ್ಣ, ಬರ್ತೀನಿ ನಾನು. ಓಕೆ ಅಣ್ಣ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಂದ್ರಣ್ಣ ಒಂದ್ಸರಿ ಬಾಯ್.